ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯದ ಮೇಲೆ ಮುಸುಕು ಆವರಿಸಿದೆ. ಕೊಲೆ ಕೇಸ್ನಲ್ಲಿ ದೋಷಿಯಾಗಿರುವಂತಹ ಶಾಸಕನಿಗೆ ಜೀವಾವಧಿ ಶಿಕ್ಷೆಯೋ ಇಲ್ಲ ಕ್ಷಮೆ ಇಲ್ಲದ ಜೀವಿತಾವಧಿ ಶಿಕ್ಷೆಯೋ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸದ್ಯ ದೋಷಿ ಅಂತ ತೀರ್ಪು ಕೊಟ್ಟಿರುವಂತಹ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣದ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. 3 ದಶಕಗಳ ಬಳಿಕ ಐತಿಹಾಸಿಕ ಚರಿತ್ರೆಗೆ ಸಂಸತ್ ಸಜ್ಜಾಗಿದೆ. ವಿಪಕ್ಷಗಳ ಗದ್ದಲದ ನಡುವೆಯೇ ಮಹಿಳಾ ಮೀಸಲಾತಿ ಸೇರಿ 3 ಮಸೂದೆಯನ್ನ ಕೇಂದ್ರ ಮಂಡನೆ ಮಾಡಿದೆ. ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೆ ವಿಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾರಿಗೂ ಅನ್ಯಾಯವಾಗಲ್ಲ ಅಂತ ಹೇಳಿ ಮೋದಿ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಶಾಸಕರ ಸಂಪುಟ ಸೇರ್ಪಡೆ ಕಸರತ್ತು ಮುಂದುವರೆದಿದೆ. 4 ದಿನದಿಂದ ದೆಹಲಿಯಲ್ಲೇ ಠಿಕಾಣಿ ಹೊಡಿದ್ರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವೇ ಸಿಗ್ತಿಲ್ಲ. ಇವತ್ತು ಸುರ್ಜೇವಾಲಾರನ್ನ ಭೇಟಿಯಾದ ಶಾಸಕರು ಸಂಪುಟ ಪುನರ್ರಚನೆಯ ಹಕ್ಕೊತ್ತಾಯವನ್ನ ಮಾಡಿದ್ದಾರೆ. ಇದರ ನಡುವೆ ನಾಳೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಾ ಇರೋದು ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಎಸ್ಎಲ್ಸಿ ತೃತೀಯ ಭಾಷೆಗೆ ಸರ್ಜರಿ ಮಾಡೋಕೆ ಮುಂದಾಗಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಫಲಿತಾಂಶಕ್ಕೆ ಕೆಲವೇ ದಿನ ಬಾಕಿ ಇದ್ದು ಗ್ರೇಡ್ ಬೇಡ, ಅಂಕವನ್ನೇ ಕೊಡಿ ಅಂತ ಸೂಚನೆ ನೀಡಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಸರ್ಕಾರದ ಆತುರದ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಬಲಿಪಶುವಾದ್ರ ಅನ್ನುವ ಚರ್ಚೆ ಶುರುವಾಗಿದೆ. ಇರಾನ್ ಅಮೆರಿಕ ನಡುವೆ 2ನೇ ಸಂಧಾನ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿಯೂ ಪಾಕ್ ಮಧ್ಯಸ್ಥಿಕೆಯಲ್ಲಿ ವೇದಿಕೆ ಸಿದ್ಧವಾಗಿದೆ. ಆದರೆ ಅಮೆರಿಕದ ಷರತ್ತುಗಳು ಇರಾನ್ನ ಮೊಂಡಾಟ ಸಂಧಾನ ಸಭೆಯ ಮೇಲೆ ಕಾರ್ಮೋಡ ಸರಿಯುವಂತೆ ಮಾಡಿವೆ. ಇನ್ನು ಟ್ರಂಪ್ ಅಣ್ಣನ ಚೆಲ್ಲಾಟ ಈಗ ಭಾರತಕ್ಕೂ ಪೀಕಲಾಟವನ್ನ ತಂದೊಡ್ಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.